ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಥರ್ಸ್ಡೇ ಬ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ದೇವರಿಗೆ ನೈವೇದ್ಯ ಮಾಡ್ತಿದ್ದೆ, ಇನ್ನು ಶಾವಿಗೆ ಪಾಯಸ ಮಾಡ್ತಿದ್ದೆ. ಶಾವಿಗೆ ಪಾಯಸ ಬಂದುಬಿಟ್ಟು ಪ್ಯಾನ್ಗೆ ಗೀ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರೋಸ್ಟ್ ಮಾಡಿ, ಅದೇ ಪ್ಯಾನ್ಗೆ ಶಾವಿಗೆ ಹಾಕಿ ಅದು ಕೂಡ ರೋಸ್ಟ್ ಮಾಡಿ, ಸೊ 1/2 ಲೀಟ್ರು ಹಾಲು ತೊಗೊಂಡು ಸೇಮ್ ಪ್ಯಾನ್ಗೆ ಹಾಲು ಹಾಕಿ ಅದಕ್ಕೆ ಕೇಸರಿ ಹಾಕಿ ಶಾವಿಗೆ ಏನು ಫ್ರೈ ಮಾಡಿರ್ತೀವೋ ಅದನ್ನು ಹಾಕಿ ಬಾದಾಮ್ ಪೌಡರ್ ಹಾಕಿ ಅದೆಲ್ಲ ಚೆನ್ನಾಗಿ ಶಾವಿಗೆ ಎಲ್ಲ ಬೇಯ್ದಮೇಲೆ ಸಕ್ಕರೆ ಹಾಕಿ ಮತ್ತು ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಪಾಯಸ ರೆಡಿ. ಸೊ ಥರ್ಸ್ಡೇ ಆಗಿರೋದ್ರಿಂದ ಮನೆಯಲ್ಲಿ ಕ್ಲೀನ್ ಎಲ್ಲ ಮಾಡಿ, ಸೊ ದೇವರಿಗೆ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ವೆಯ್ಟ್ ಮಾಡ್ತಿದ್ದೆ, ಮನೇಲೆಲ್ಲ ರೆಡಿ ಆಗಬೇಕಲ್ಲ. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಉಪವಾಸ ಕೂಡ ಇರ್ತೀನಿ, ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಹೋಗ್ತೀನಿ. ಮನೇಲೆಲ್ಲ ರೆಡಿ ಆದರು, ಎಲ್ಲರದ್ದು ಬ್ರೇಕ್ಫಾಸ್ಟ್ ಕೂಡ ಆಯಿತು, ಅವ್ರದ್ದು ಮನೇಲಿ ಪೂಜೆ ಕೂಡ ಚೆನ್ನಾಗಾಯಿತು. ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದೇ ಸಾಯಿಬಾಬಾ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ಇದಕ್ಕೆ ಬಂದು ಇಸ್ಕಾನ್ ದೇವಸ್ಥಾನ ಅಂತ ಹೇಳ್ತಾರೆ, ಹೆನ್ನೂರು ಹತ್ರ ಇದೆ. ಸೊ ಇಲ್ಲಿ ತುಂಬ ದೇವರು ಕೂಡ ಇದೆ. ಸೊ ಸಾಯಿಬಾಬಾ ಮಹಾಮಂಗಳಾರತಿ ಕೂಡ ನಮಗೆ ಸಿಕ್ತು 12:30ಗೆ. ತುಂಬ ಚೆನ್ನಾಗಿತ್ತು, ತುಂಬ ಕ್ರೌಡ್ ಕೂಡ ಇತ್ತು. ಸೊ ನಾವು ಕೂಡ ಅಲ್ಲಿ ಕೂತು ಪೂಜೆ ಎಲ್ಲ ನೋಡಿ ಲೈನಲ್ಲಿ ಹೋಗಿ ಮಹಾಮಂಗಳಾರತಿ ತೊಗೊಂಡ್ವಿ. ಎಷ್ಟು ಜನ ಇತ್ತು ಅಂದರೆ ತುಂಬ ಜನ ಕ್ರೌಡ್ ಇತ್ತು. ಮಾತ್ರ ದೇವ್ರ ದರ್ಶನ ತುಂಬ ಸೂಪರಾಗಿ ಆಯಿತು. ಆಮೇಲೆ ಪ್ರಸಾದ ಕೂಡ ಸಿಕ್ತು. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.